ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮುಂಗಾರು ಮಳೆ ಅಭಾವದಿಂದಾಗಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶುಕ್ರವಾರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಾಲೂಕಿನ ಮರ್ಬಾ ಗ್ರಾಮದಲ್ಲಿ ವಿವಿಧ ರೈತರ ಜಮೀನುಗಳಿಗೆ ನೇರವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸುತ್ತೇವೆ. ವಾಸ್ತವ ಪರಿಸ್ಥಿತಿ ಅರಿತು ಬರ ಘೋಷಣೆಯ ಬಗ್ಗೆ ಕ್ರಮ ವಹಿಸುತ್ತೇವೆ. ಬಡವರ ಬಗ್ಗೆ ನಮಗೆ ಕಾಳಜಿ ಇದೆ. ರೈತರ ಜೊತೆ ಸರ್ಕಾರ ಇದೆ ಎಂದರು. ಗ್ರಾಮದ ರೈತರಾದ ಜಿ ಶಾಂತಲಿಂಗಮ್ಮ, ಕವಳಪ್ಪ, ದೊಡ್ಡಪ್ಪ ಎಂಬುವರ ಹೊಲಗಳಿಗೆ ತೆರಳಿ ಬೆಳೆ ಹಾನಿಯಾಗಿರುವ ತೆನೆ ಕಟ್ಟಲು ವಿಫಲವಾದ ಮೆಕ್ಕೆಜೋಳ ಗಿಡಗಳನ್ನು ಗಮನಿಸಿದರು. ಮಳೆ ಇಲ್ಲದೆ ಕಾರಣ ಹುಟ್ಟಿದ ಗಿಡಗಳು ವ್ಯರ್ಥವಾಗಿವೆ. ಸರ್ಕಾರ ತಕ್ಷಣ ಎಕರೆಗೆ 20,000ದಂತೆ ಪರಿಹಾರ ನೀಡಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಎಸ್ಪಿ ಜಾನ್ವಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್, ತಹಶೀಲ್ದಾರ್ ನೇತ್ರಾವತಿ, ಕೃಷಿ ಇಲಾಖೆ ಉಪನಿರ್ದೇಶಕ ವಾಮದೇವ, ಸಹಾಯಕ ನಿರ್ದೇಶಕ ತೇಜವರ್ಧನ್ ಸೇರಿದಂತೆ ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೆಲ್ಲ ಇದೆ ಅಂತ 100% ಕ್ರಾಪ್ ಲಾಸ್ ಆಗಿದೆ ಸರ್. ರೈತರ ಜೀವನ ಬಹಳ ಕಷ್ಟ ಇದೆ ಸರ್. ಹೇಳ್ಬಾರ್ದು ಸರ್, ಎಷ್ಟು ಅಂತ ಇಲ್ಲ, ಈ ವರ್ಷ ತೊಂದರೆ ಸರ್. ನಂಬಿಕೆಲ್ಲ ಜೀವನ ಆಗ್ಬಿಡ ಸರ್. ರೈತ ನಂಬಿಕೆಲ್ಲ ಜೀವನ ಆಗ್ಬಿಡ ಸರ್. ಮಳೆಯಿಂದ ನಾವು ಬೆಳಿಬೇಕು ಸರ್. ಹಂಗಾಗಿ ಮಳೆನ ಕೈ ಕೊಟ್ಟ ಜೀವನದ್ದೇ ಕಷ್ಟ ಇದೆ ಸರ್. ಎಲ್ಲ ಬೀಜ ಗೊಬ್ಬರ ಎಲ್ಲ ದುಬಾರಿ ಸರ್. 200 ರೂಪಾಯಿ ಒಂದು ಚೀಲ ಗೊಬ್ಬರ ಸರ್. ಇದೆಲ್ಲ ಜೀವನ ಹೇಳ್ಬಾರ್ದು ಸರ್. ಅಷ್ಟು ಕಷ್ಟದಾಗ ಜೀವನ ಮಾಡಕತ್ತಿ ನೋಡಿ ಸರ್. ರೈತ ಜೀವನ ನೆಮ್ಮದಿಲ್ಲ ಸರ್. ಇದ್ದಂತ ಬಂಗಾರ ಬೆಳ್ಳಿ ಎಲ್ಲ ಅಡವಿಟ್ಟು ಬೀಜ ಗೊಬ್ಬರ ತಂದು ಹಾಕಿ ಸರ್. ಭೂಮಿ ತಾಯಿಗೆ ಈಗ ಮಾಡಿ ಸರ್. ಮಳೆಯಿಂದ ಬಹಳ ಕಷ್ಟ ಆಗ್ಬಿಡ ಸರ್. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಸ ಸರ್. ಪ್ಲೀಸ್ ನಿಮ್ ರೈತರಿಗೆ ಒಳ್ಳೇದು ಮಾಡಿ. ಬಹಳ ಕಷ್ಟ ಇದೆ ಸರ್ ಜೀವನ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮುಂಗಾರು ಮಳೆ ಅಭಾವದಿಂದಾಗಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಶುಕ್ರವಾರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಾಲೂಕಿನ ಮರ್ಬಾ ಗ್ರಾಮದಲ್ಲಿ ವಿವಿಧ ರೈತರ ಜಮೀನುಗಳಿಗೆ ನೇರವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸುತ್ತೇವೆ. ವಾಸ್ತವ ಪರಿಸ್ಥಿತಿ ಅರಿತು ಬರ ಘೋಷಣೆಯ ಬಗ್ಗೆ ಕ್ರಮ ವಹಿಸುತ್ತೇವೆ. ಬಡವರ ಬಗ್ಗೆ ನಮಗೆ ಕಾಳಜಿ ಇದೆ. ರೈತರ ಜೊತೆ ಸರ್ಕಾರ ಇದೆ ಎಂದರು. ಗ್ರಾಮದ ರೈತರಾದ ಜಿ ಶಾಂತಲಿಂಗಮ್ಮ, ಕವಳಪ್ಪ, ದೊಡ್ಡಪ್ಪ ಎಂಬುವರ ಹೊಲಗಳಿಗೆ ತೆರಳಿ ಬೆಳೆ ಹಾನಿಯಾಗಿರುವ ತೆನೆ ಕಟ್ಟಲು ವಿಫಲವಾದ ಮೆಕ್ಕೆಜೋಳ ಗಿಡಗಳನ್ನು ಗಮನಿಸಿದರು. ಮಳೆ ಇಲ್ಲದೆ ಕಾರಣ ಹುಟ್ಟಿದ ಗಿಡಗಳು ವ್ಯರ್ಥವಾಗಿವೆ. ಸರ್ಕಾರ ತಕ್ಷಣ ಎಕರೆಗೆ 20,000ದಂತೆ ಪರಿಹಾರ ನೀಡಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಎಸ್ಪಿ ಜಾನ್ವಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್, ತಹಶೀಲ್ದಾರ್ ನೇತ್ರಾವತಿ, ಕೃಷಿ ಇಲಾಖೆ ಉಪನಿರ್ದೇಶಕ ವಾಮದೇವ, ಸಹಾಯಕ ನಿರ್ದೇಶಕ ತೇಜವರ್ಧನ್ ಸೇರಿದಂತೆ ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೆಲ್ಲ ಇದೆ ಅಂತ 100% ಕ್ರಾಪ್ ಲಾಸ್ ಆಗಿದೆ ಸರ್. ರೈತರ ಜೀವನ ಬಹಳ ಕಷ್ಟ ಇದೆ ಸರ್. ಹೇಳ್ಬಾರ್ದು ಸರ್, ಎಷ್ಟು ಅಂತ ಇಲ್ಲ, ಈ ವರ್ಷ ತೊಂದರೆ ಸರ್. ನಂಬಿಕೆಲ್ಲ ಜೀವನ ಆಗ್ಬಿಡ ಸರ್. ನಂಬಿಕೆಲ್ಲ ಜೀವನ ಆಗ್ಬಿಡ ಸರ್. ಮಳೆಯಿಂದ ನಾವು ಬೆಳಿಬೇಕು ಸರ್. ಹಂಗಾಗಿ ಮಳೆನ ಕೈ ಕೊಟ್ಟ ಜೀವನದ್ದೇ ಕಷ್ಟ ಇದೆ ಸರ್. ಎಲ್ಲ ಬೀಜ ಗೊಬ್ಬರ ಎಲ್ಲ ದುಬಾರಿ ಸರ್. 200 ರೂಪಾಯಿ ಒಂದು ಚೀಲ ಗೊಬ್ಬರ ಸರ್. ಇದೆಲ್ಲ ಜೀವನ ಹೇಳ್ಬಾರ್ದು ಸರ್. ಅಷ್ಟು ಕಷ್ಟದಾಗ ಜೀವನ ಮಾಡಕತ್ತಿ ನೋಡಿ ಸರ್. ರೈತ ಜೀವನ ನೆಮ್ಮದಿಲ್ಲ ಸರ್. ಇದ್ದಂತ ಬಂಗಾರ ಬೆಳ್ಳಿ ಎಲ್ಲ ಅಡವಿಟ್ಟು ಬೀಜ ಗೊಬ್ಬರ ತಂದು ಹಾಕಿ ಸರ್. ಭೂಮಿ ತಾಯಿಗೆ ಈಗ ಮಾಡಿ ಸರ್. ಮಳೆಯಿಂದ ಬಹಳ ಕಷ್ಟ ಆಗ್ಬಿಡ ಸರ್. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಸ ಸರ್. ಪ್ಲೀಸ್ ನಿಮ್ ರೈತರಿಗೆ ಒಳ್ಳೇದು ಮಾಡಿ. ಬಹಳ ಕಷ್ಟ ಇದೆ ಸರ್ ಜೀವನ.